ಬಾಲಿವುಡ್ನ ನಟಿ ಶಫಾಲಿ ಜರಿವಾಲಾ ನಿಧನ ಆಗಿರೋದು ತಡರಾತ್ರಿ. ಹೃದಯಾಘಾತದಿಂದ ನಟಿ ಶಫಾಲಿ ಜರಿವಾಲಾ ನಿಧನ ಆಗಿರೋದು. ಎದೆ ನೋವಿನಿಂದ ಅಸ್ವಸ್ಥಗೊಂಡಿದ್ದಂತ ನಟಿ ಶಫಾಲಿ ಜರಿವಾಲಾ ಕಾಂಟಾ ಲಗಾ ಹಾಡು ಮತ್ತು ಬಿಗ್ ಬಾಸ್ 13 ಖ್ಯಾತಿಯ ಶಫಾಲಿ ಬಾಲಿವುಡ್ನ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಶಫಾಲಿ ಜರಿವಾಲಾ ಬಾಲಿವುಡ್ ನಟರಾದ ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್, ಪ್ರಿಯಾಂಕಾ ಚೋಪ್ರಾ ಅಭಿನಯದ ಮುಜ್ಸೆ ಶಾದಿ ಕರೋಗಿ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ರು. ಪತಿ ಪರಾಗ್ ತ್ಯಾಗಿ ಜೊತೆಗೆ ರಿಯಾಲಿಟಿ ಶೋನಲ್ಲೂ ಶಫಾಲಿ ಭಾಗಿಯಾಗಿದ್ರು. ನಾಚ್ ಬಲಿಯೇ 5 ಮತ್ತು 7 ನೃತ್ಯ ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ರು. ಹಾಗೆಯೇ ನಮ್ಮ ಕನ್ನಡದ ಹುಡುಗರು ಸಿನಿಮಾದ ಪಂಕಜ ಹಾಡಿನಲ್ಲಿ ನೃತ್ಯವನ್ನ ಮಾಡಿದ್ರು ಶಫಾಲಿ. ಕನ್ನಡದ ಜನತೆಗೆ ಇವರು ತುಂಬಾ ಫೇಮಸ್ ಕೂಡ ಆಗಿದ್ರು, ಪರಿಚಯ ಕೂಡ ಆಗಿದ್ರು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದರಲ್ಲಿ ಪಂಕಜ ಆ ಹಾಡಿನಲ್ಲಿ ಇವರು ನೃತ್ಯ ಮಾಡಿದರು. ಆಗಿನಿಂದಲೂ ಕೂಡ ಕನ್ನಡದ ಜನತೆಗೂ ಕೂಡ ಇವರು ಇಷ್ಟ ಆಗಿದ್ರು. ತೀರಾ ಚಿಕ್ಕ ವಯಸ್ಸಿನಲ್ಲಿಗೆ ಈ ಒಂದು ಸಾವು ಸಂಭವಿಸಿರುವಂಥದ್ದು. 42 ವರ್ಷ ಅವರಿಗೆ. ತಡರಾತ್ರಿ ಇದ್ದಕ್ಕಿದ್ದ ಹಾಗೇನೆ ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಹಾಸ್ಪಿಟಲ್ಗೆ ಹೋಗೋದ್ರ ಒಳಗೆ ಮಾತನ್ನೇ ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಈ ಸಾವಿನ ಸುದ್ದಿ ಬಾಲಿವುಡ್ನಲ್ಲಿ ಒಂದು ಶಾಕ್ಗೆ ಕೂಡ ಕಾರಣವಾಗಿದೆ. ಭಾಳ ಫಿಟ್ ಆ್ಯಂಡ್ ಫೈನ್ ಆಗಿದ್ರು, ಉತ್ತಮ ನೃತ್ಯಗಾರ್ತಿ ಕೂಡ ಆಗಿದ್ರು, ದೇಹ ದಂಡಿಸ್ತಾ ಇದ್ರು. ಆದರೂ ಕೂಡ ಯಾಕೆ ಈ ಹೃದಯಾಘಾತ ಸಂಭವಿಸಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಅವರ ಆಪ್ತ ವಲಯದಲ್ಲಿ ಇದೀಗ ಪ್ರಶ್ನಿಸ್ತಾ ಇರುವಂಥದ್ದು. ಯಾಕಂದರೆ ಅವರು ಸ್ವಲ್ಪ ಈ ಡಯೆಟ್ಟು ಹಾಗೆಯೇ ಫಿಸಿಕಲ್ ಮೇಂಟೈನು ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ತಾ ಇದ್ದರು. ಆದರೂ ಕೂಡ ಹೃದಯಾಘಾತ ಅನ್ನುವಂಥ ಸುದ್ದಿ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ, ಆಪ್ತರಿಗೆ ತೀರಾ ಮಟ್ಟಿನ ಶಾಕಿಂಗ್ ಅಂತ ಅನ್ನಿಸ್ತಾ ಇದೆ. ಹೃದಯಾಘಾತದಿಂದ ಬಾಲಿವುಡ್ನ ನಟಿ ಶಫಾಲಿ ಜರಿವಾಲಾ ನಿಧನ ಆಗಿರುವಂಥದ್ದು. ಇದು ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಅನ್ನೋದು ಗೊತ್ತಾಗ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತಂತೆ. ಎದೆನೋವು ಕಾಣಿಸ್ಕೊಳ್ತಾ ಇದ್ದ ಹಾಗೆಯೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೊರಡ್ತಾರೆ. ಆದರೆ ಹಾಸ್ಪಿಟಲಿಗೆ ದಾಖಲು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅವರು ಕೊನೆ ಉಸಿರು ಎಳೆದಿದ್ರು ಅನ್ನೋದ್ರ ಬಗ್ಗೆ ಕೂಡ ವೈದ್ಯರು ಮಾಹಿತಿ ತಿಳಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಇದೀಗ ತೀವ್ರ ದುಃಖಕ್ಕೆ ಒಳಗಾಗಿದ್ದಾರೆ. ಎದೆನೋವು ಕಾಣಿಸಿದ ತಕ್ಷಣ ಶಫಾಲಿ ಜರಿವಾಲಾ ಅವರನ್ನು ಅವರ ಪತಿ ಪರಾಗ್ ತ್ಯಾಗಿ ಹಾಗೂ 3 ವ್ಯಕ್ತಿಗಳು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆದರೂ ನಟಿಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆಸ್ಪತ್ರೆಯಿಂದ ಹೊರಬರುವಾಗ ಪರಾಗ್ ತ್ಯಾಗಿ ಯಾವುದೇ ಪ್ರತಿಕ್ರಿಯೆಗಳನ್ನು ನೀಡದೆ ಹಾಗೇ ಹೋದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. 2002ರಲ್ಲಿ ಕಾಂತಾ ಲಗಾ ಅನ್ನುವ ಹಾಡಿನ ಮುಖಾಂತರವಾಗಿ ಶಫಾಲಿ ಜರಿವಾಲಾ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದ್ರು. ಹಿಂದಿ ಬಿಗ್ ಬಾಸ್ 13ರಲ್ಲಿ ಶಫಾಲಿ ಕಾಣಿಸ್ಕೊಂಡಿದ್ರು. ಶಫಾಲಿ ಜರಿವಾಲಾ ಹಾಗೂ ಉತ್ತರ ಪ್ರದೇಶ ಮೂಲದ ಪರಾಗ್ ತ್ಯಾಗಿ 2014ರಲ್ಲಿ ಅವರು ಮದುವೆ ಆಗಿದ್ರು. ಇದಾದ ಮೇಲೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಪರಾಗ್ ತ್ಯಾಗಿ, ಶಫಾಲಿ ಜರಿವಾಲಾ ಟೆಲಿವಿಷನ್ ಹಾಗೂ ಸಿನಿಮಾ ಎರಡರಲ್ಲೂ ಕೂಡ ಇವರು ಕೆಲಸ ಮಾಡ್ತಾ ಇದ್ರು. ಶಫಾಲಿ ಜರಿವಾಲಾ ಗುಜರಾತ್ನ ಅಹಮದಾಬಾದ್ನಲ್ಲಿ ಜನಿಸ್ತಾರೆ 1982ರಲ್ಲಿ. 2002ರಲ್ಲಿ ಕಾಂತಾ ಲಗಾ ಹಾಡಿನ ಮುಖಾಂತರವಾಗಿ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾರೆ. ಆ ಹಾಡು ಇವರಿಗೆ ಒಂದು ಸಕ್ಸಸ್ಸನ್ನು ತಂದುಕೊಡುತ್ತೆ, ಬ್ರೇಕನ್ನು ತಂದುಕೊಡುತ್ತೆ. ರಾತ್ರೋರಾತ್ರಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಆ ಹಾಡು. 1964ರಲ್ಲಿ ಬಿಡುಗಡೆಯಾದಂಥ ಸಂಜೋತ ಸಿನಿಮಾದ ಪ್ರಸಿದ್ಧ ಹಾಡನ್ನು ಮರುಸೃಷ್ಟಿಸಲಾಗಿತ್ತು. ಈ ಹಾಡನ್ನು ಲತಾ ಮಂಗೇಶ್ಕರ್ ಅವರು ಹಾಡಿದ್ದು, ಕಲ್ಯಾಣ್ ಜಿ ಆನಂದ್ ಜಿ ಸಂಗೀತವನ್ನು ನೀಡಿದರು. ಇವರು ಆ ಮುಖಾಂತರವಾಗಿ ಜನರಿಗೆ ಹತ್ತಿರ ಆಗ್ತಾರೆ. ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದರಿಂದ ಕಿರುತೆರೆಯಲ್ಲೂ ಕೂಡ ಗಂಡ ಹೆಂಡತಿ ಇಬ್ಬರೂ ಸಿಕ್ಕಾಪಟ್ಟೆ ಫೇಮಸ್ಸು ಆಗಿದ್ದು. फॉरेंसिक टीम है वो।